ಮತ್ತೊಂದು ಅಪ್ಡೇಟ್ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮುನ್ನಡೆ ಸಾಧಿಸಿದೆ ಬಿಜೆಪಿ. ದೀದಿ ವರ್ಸಸ್ ಮೋದಿ ಯಾರ ಅಲೆ ವರ್ಕೌಟ್ ಆಗುತ್ತೆ ಅನ್ನೋದು ದೊಡ್ಡ ಮಟ್ಟದ ಕುತೂಹಲ. ಶುರುವಿನಲ್ಲೇ ಪಶ್ಚಿಮ ಬಂಗಾಳದಲ್ಲಿ ಟ್ರೆಂಡ್ ಚೇಂಜ್ ಆದಂಗೆ ಕಾಣಿಸ್ತಾ ಇದೆ. ಬಿಜೆಪಿ 8 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ ಅಂತೆ. ಟಿಎಂಸಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇದೆ ಅಂತ ಆರಂಭಿಕ ಹಂತ ಇದು. ಇದೇ ಅಂತಿಮ ಹಂತ ಅಲ್ಲ. ಆರಂಭಿಕವಾಗಿ ಬಿಜೆಪಿ ಮುನ್ನಡೆ ಸಾಧಿಸಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಶುರುವಿನಲ್ಲೇ ಪಶ್ಚಿಮ ಬಂಗಾಳದಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಂದ್ರೆ ಇದು ಆರಂಭಿಕ ಟ್ರೆಂಡ್, ಇದು ಆರಂಭಿಕ ಮುನ್ನಡೆ ಅಷ್ಟೇ. ಟ್ರೆಂಡ್ ಹೆಂಗಿತ್ತು, ಯಾವ ರೀತಿ ಚೇಂಜ್ ಬಯಸಿದ್ದಾರೆ ಮತದಾರರು ಅಂದ್ರೆ ಟ್ರೆಂಡ್ ಸೆಟ್ ಆಗುತ್ತೆ. ಇನ್ನೂ ಕೂಡ ಟೈಮ್ ಬೇಕು. ಇಟ್ಸ್ ನಾಟ್ ಅ ಟ್ರೆಂಡ್ ಆಕ್ಚುಲಿ. ಇನ್ನು ಟ್ರೆಂಡ್ ಸೆಟ್ ಆಗ್ಬೇಕು ಅಂದ್ರೆ ಒಂದು 9 ಗಂಟೆ ಬೇಕು. ವಾಟ್ ಇಸ್ ದಿ ಟ್ರೆಂಡ್ ಅಂತ, ಅರ್ಲಿ ಟ್ರೆಂಡ್ಸ್ ಹೆಂಗೆ ಅಂತ. ಬಟ್ ಇಟ್ಸ್ ಜಸ್ಟ್ ಮುನ್ನಡೆ, ಆರಂಭಿಕವಾದಂತಹ ಮುನ್ನಡೆ. ಆಲ್ಮೋಸ್ಟ್ ಆಲ್ ಒಂದು 10 ಕ್ಷೇತ್ರಗಳು ತೋರಿಸ್ತಾ ಇದ್ದಾರೆ ನೋಡಿ. ಕೇರಳದ್ದು 13 ಕ್ಷೇತ್ರಗಳು, ಇನ್ನುಳಿದಂತೆ ತಮಿಳುನಾಡು 6, 7, 8, 9, 10 ಕ್ಷೇತ್ರಗಳದ್ದು ತೋರಿಸ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲ್ ಅಲ್ಲಿ 15 ಕ್ಷೇತ್ರಗಳು. ಸೊ ಹೀಗಾಗಿ ವೆಸ್ಟ್ ಬೆಂಗಾಲ್ ಅಲ್ಲಿ 294 ಕ್ಷೇತ್ರಗಳಿದಾವೆ. ಸೊ 10, 13 ಇಟ್ಸ್ ನಾಟ್ ಅರ್ಲಿ ಟ್ರೆಂಡ್. ಆಲ್ಸೋ ಒಂದು 9 ಗಂಟೆಗೆ ಟ್ರೆಂಡ್ ಆರಂಭ ಆಗುತ್ತೆ. ಸೊ ಬಾಗಲಕೋಟೆ ಮತ್ತು ದಾವಣಗೆರೆ ನಿಮ್ಮ ಸ್ಕ್ರೀನ್ ನ ರೈಟ್ ಸೈಡ್ ಅಲ್ಲಿ ಬರ್ತಾ ಇದೆ. ಮೋಸ್ಟ್ಲಿ ದಾವಣಗೆರೆಯಲ್ಲಿ ಇನ್ನೂ ಓಪನ್ ಆಗಿಲ್ಲ ಅಂತ ಅನ್ಸುತ್ತೆ ಸ್ಟ್ರಾಂಗ್ ರೂಮ್. ಯಾಕೆಂದ್ರೆ ಅಲ್ಲಿ ನಂಬರ್ಸ್ ಇನ್ನು ಏನು ಬದಲಾಗ್ತಾ ಇಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಟಿವಿ ಸ್ಕ್ರೀನ್ ನೋಡಿದ್ರೆ ಸಾಕು, ಅಲ್ಲಿ ಏನೇನು ಆರಂಭಿಕ ಮುನ್ನಡೆಗಳಿವೆ ಅನ್ನೋದು ಗೊತ್ತಾಗುತ್ತೆ. ಅಸ್ಸಾಂನಲ್ಲಿ 7 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ, 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ. ಫುಲ್ ಬ್ರೇಕಿಂಗು ಮತ್ತೆ ಕೆಳಗಡೆ ಬ್ರೇಕ್. ಪಂಚರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಫಲಿತಾಂಶಕ್ಕೆ ಕೆಲ ಕ್ಷಣಗಳ ಬಾಕಿ ಉಳ್ಕೊಂಡಿದೆ. ಅಂಚೆ ಮತಗಳ ಎಣಿಕೆ ಕಾರ್ಯ ಆರಂಭ ಆದಾಗ ಆರಂಭಿಕ ಹಂತವಾಗಿ ಯಾವ್ಯಾವ ಪಕ್ಷ ಎಲ್ಲೆಲ್ಲಿ ಮುನ್ನಡೆ ಸಾಧಿಸಿದೆ ಅನ್ನೋದ್ರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಆರಂಭಿಕ ಹಂತ ಪಶ್ಚಿಮ ಬಂಗಾಳ ನೋಡಿ 31, ಅದರಲ್ಲಿ ಬಿಜೆಪಿ 21ರಲ್ಲಿ ಮುನ್ನಡೆ, ಟಿಎಂಸಿ 10ರಲ್ಲಿ ಮುನ್ನಡೆ. ಆಲ್ರೆಡಿ 31 ಕ್ಷೇತ್ರಗಳಲ್ಲಿ ಇವಿಎಂ ಮಷಿನ್ ಗಳನ್ನ ಓಪನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಕೇರಳದಲ್ಲಿ 999, ಕೇರಳದಲ್ಲಿ ಟಫ್ ಫೈಟ್. ಕೇರಳದಲ್ಲಿ ಈಗ LDF ಹೇಳ್ತಾ ಇರೋದು ನಾವು ಒಂದು 75 ತಗೊಂಡು ನಾವು ಅಧಿಕಾರಕ್ಕೆ ಬಂದು ಬಿಡ್ತೀವಿ ಅಂತ. ಸೊ ಐ ಥಿಂಕ್ ಕೇರಳದಲ್ಲಿ ಟಫ್ ಫೈಟ್ ಇರುತ್ತೆ. ಕೇವಲ 10 ಕ್ಷೇತ್ರಗಳ ಫಲಿತಾಂಶ ಆ ಕಡೆ ಈ ಕಡೆ ಯಾರ ಪರವಾಗಿ ಬರುತ್ತೆ ಅನ್ನೋದ್ರ ಮೇಲೆ ಅಲ್ಲಿ ರಿಸಲ್ಟ್ ಬರುತ್ತೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ನಾವು ನೋಡ್ಬೋದು ಆರಂಭಿಕವಾಗಿ ನೋಡಿ ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಜೆಪಿ 21, 18. ಸೊ ಇವೆಲ್ಲ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಕೇರಳ ನೋಡಿ 10 LDF ಅಂಡ್ UDF. ಸೊ ದಿಸ್ ಈಸ್ ದಿ ಫೈಟ್ ಕೇರಳದಲ್ಲಿ ನಮ್ಗೆ ಕಂಡು ಬರ್ತಾ ಇರೋದು. ಸೊ ಅಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾದಂತಹ ಇವರಿಗೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮುನ್ನಡೆ. ಪಶ್ಚಿಮ ಬಂಗಾಳದಲ್ಲಿ ಅಪ್ಡೇಟ್ ಆಗ್ತಾ ಇದೆ ಲೆಫ್ಟ್ ಸೈಡ್ ಅಲ್ಲಿ 21 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದ ಬಿಜೆಪಿ, 18 ಕ್ಷೇತ್ರಗಳಲ್ಲಿ ಟಿಎಂಸಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಕೇರಳದು ಅಪ್ಡೇಟ್ ಆಗ್ತಾ ಇದೆ. ಕೇರಳದಲ್ಲಿ UDF ಮತ್ತು LDF 10, ಇನ್ನುಳಿದಂತೆ DMK 8, AIDMK 4, TVK 2. ಈ 2 ಇದೆಯಲ್ಲ, ಈ ವಿಜಯ್ ಫೇಸ್ ಇದೆಯಲ್ಲ, ಇದು ಯಾವ ರೀತಿ DMK ನ ಡೆಂಟ್ ಮಾಡುತ್ತಾ AIDMK ನ ಡೆಂಟ್ ಮಾಡುತ್ತಾ ಗೊತ್ತಿಲ್ಲ. ತಮಿಳುನಾಡು ನೋಡಿ, ತಮಿಳುನಾಡು ಓಹೋ ಬೋಟಲ್ ತರಿಸ್ತಾ ಇದ್ದಾರೆ ಸ್ಟಾಲಿನ್ ಅನ್ನ. ಸ್ಟಾಲಿನ್ 8, 4 ಪ್ರಾದೇಶಿಕ ಪಕ್ಷ, AIDMK 2, TVK ವಿಜಯ್ ಅಪ್ಪಡಿ ಪೋಡು ಅಂತ 2 ಕಡೆ ಮುನ್ನಡೆ. ಅದರ್ಸ್ ಖಾತೆ ತೆಗ್ದಿಲ್ಲ ಇಲ್ಲೂ ಕೂಡ. ಮೋಸ್ಟ್ಲಿ ಇವತ್ತು ಪಂಚರಾಜ್ಯಗಳ ಫಲಿತಾಂಶ ಅಂದಾಗ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದು ಪಶ್ಚಿಮ ಬಂಗಾಳ ಮಾತ್ರ ಅಂತ. ಎಲ್ಲರ ಚಿತ್ತ ಇರೋದು ಪಶ್ಚಿಮ ಬಂಗಾಳದಲ್ಲಿ ಮಾತ್ರ, ಯಾವ ಕಡೆನೂ ಶಿಫ್ಟ್ ಆಗ್ತಾ ಇಲ್ಲ. ಅದರ್ವೈಸ್ ಬೇರೆ ರಾಜ್ಯಗಳಲ್ಲಿ ಹಿಂಗೆ ಆಗುತ್ತೆ ಬಿಡಿ ಅನ್ನೋ ಪ್ರೆಡಿಕ್ಷನ್ ಅಲ್ಲಿ ಜನ ಇದ್ದಾರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಕಳೆದ ಬಾರಿ ಪಶ್ಚಿಮ ಬಂಗಾಳದಲ್ಲಿ ನಾವು ನೋಡಿದಾಗ ಸುಮಾರು ಒಂದು 36ರಿಂದ 40 ಸೀಟ್ಗಳು ಹೆಂಗಿದಾವೆ ಅಂದ್ರೆ 5,000 ವೋಟ್ಗಳಲ್ಲಿ ವಿನ್ನಿಂಗ್ ಮಾರ್ಜಿನ್ ಬಂದಿರೋದು. ಅಂದ್ರೆ ತುಂಬಾ ಕಡಿಮೆ ಮತಗಳಿಂದ ಅಲ್ಲಿ ಟಿಎಂಸಿ ಅಭ್ಯರ್ಥಿಗಳು ವಿನ್ ಆಗಿದ್ದು. ಸೊ ಹೀಗಾಗಿ ಈ ಬಾರಿಯೂ ಕೂಡ ಹೇಳುವಂತಹ ಲೆಕ್ಕಾಚಾರದ ಪ್ರಕಾರ ಸುಮಾರು ಒಂದು 60 ಸೀಟ್ಗಳಿವೆ. ಅಲ್ಲಿ ತುಂಬಾ ಟಫ್ ಫೈಟ್ ಇದೆ. ಆ ಕಡೆನೂ ಬರ್ಬೋದು, ಈ ಕಡೆನೂ ಬರ್ಬಹುದು ರಿಸಲ್ಟ್ ಅಂತ.
ಹಾಗಾಗಿನೇ ವೆಸ್ಟ್ ಬೆಂಗಾಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸುತ್ತೆ. ಕುತೂಹಲ ಇರೋದು ಈ ಫಾಲ್ಟಾ ರಾಜೀವ್ ಚಂದ್ರಶೇಖರ್ ಅವರು ಕೈ ಬೀಸ್ತಾ ಇದಾರೆ ನೋಡಿ ಧೋನಿಯಲ್ಲಿ. ಫಾಲ್ಟಾದಲ್ಲಿ ಮತ್ತೆ ಚುನಾವಣೆ ಮಾಡಬೇಕು ಅಂತ ನಿರ್ಧಾರ ಆಗಿದೆಯಲ್ಲ, ಮೋಸ್ಟ್ಲಿ ಇವತ್ತು ಅಂತಿಮ ಫಲಿತಾಂಶ ನಿರೀಕ್ಷೆ ಮಾಡಬಹುದಾ ಅಥವಾ ಮೇ 24 ತನಕ ಕಾಯ್ಬೇಕಾ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತೆ ಅಂತ? ಸೊ ಇವತ್ತು ಕೌಂಟಿಂಗ್ ಇಲ್ಲ, ಬಟ್ ಮೇ 21ಕ್ಕೆ ಮತ್ತೆ ಅಲ್ಲಿ ಚುನಾವಣೆ ಆಗುತ್ತೆ ಅಂತ ಫಾಲ್ಟಾದಲ್ಲಿ 280 ಮತಗಟ್ಟೆಗಳಲ್ಲಿ ಅಂತ. ರಾಜೀವ್ ಚಂದ್ರಶೇಖರ್ ಅವರು ಖಾತೆನೆ ತೆಗೆದಿಲ್ಲ, ಬೀಸ್ತಾ ಇದ್ದಾರೆ ಕೈನ. ಪಿಣರಾಯಿ ವಿಜಯನ್ LDF 20. ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಇನ್ನು ಖಾತೆ ತೆಗೆದಿಲ್ಲ, ತೆಗಿತಾರೋ ಇಲ್ವೋ ಗೊತ್ತಿಲ್ಲ. ಸೊ ತಾವು ನೋಡ್ತಾ ಇದ್ದೀರಿ ವೀಕ್ಷಕರೇ, ಸುಮಾರು ಪಶ್ಚಿಮ ಬಂಗಾಳದಲ್ಲಿ TMC 22, ಬಿಜೆಪಿ 30, ಕೇರಳ LDF 20, UDF 17, ತಮಿಳುನಾಡು DMK 15, AIDMK 6 ಮತ್ತು TVK 2. ಅಸ್ಸಾಂನಲ್ಲೂ ಕೂಡ ಬಿಜೆಪಿ ಮುಂದೆ ಇದೆ, ಪುದುಚೇರಿಯಲ್ಲೂ ಕೂಡ ಬಿಜೆಪಿ ಮುಂದೆ ಇದೆ. ತಮಿಳುನಾಡು ತಾವು ನೋಡ್ತಾ ಇದ್ದೀರಿ 234 ಕ್ಷೇತ್ರಗಳಲ್ಲಿ 27 ಕ್ಷೇತ್ರಗಳ ಮುನ್ನಡೆಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೇರಳದಲ್ಲಿ ತೆಂಗಿನಕಾಯಿಗಳಲ್ಲಿ ಪಕ್ಷಗಳನ್ನು ಇಟ್ಟುಬಿಟ್ಟಿದ್ದಾರೆ ನನ್ನ ಕಲೀಗ್ಸ್. 37 ಕ್ಷೇತ್ರಗಳ ಮುನ್ನಡೆ, LDF 20, UDF 17, ಆದರ್ಸ್ 0. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಭಾರಿ ಮುನ್ನಡೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಸ್ಸಾಂ ಬ್ರಹ್ಮಪುತ್ರ ನದಿ ಬದಿಯಲ್ಲಿ ಇಬ್ಬರನ್ನು ನಿಲ್ಲಿಸಿದ್ದಾರೆ. ಸೊ 18-10 ಎಕ್ಸ್ಪೆಕ್ಟೆಡ್ ಇದೆ, ಮೋಸ್ಟ್ಲಿ ಅರ್ಲಿ ಟ್ರೆಂಡ್ ಆಗಿ ಬದಲಾವಣೆ ಆಗಬಹುದು ಅಸ್ಸಾಂನಲ್ಲಿ. ಇನ್ನು ವೆಸ್ಟ್ ಬೆಂಗಾಲ್ ಬಿಜೆಪಿ 34, TMC 22, ಕಾಂಗ್ರೆಸ್ ಅಂಡ್ ಲೆಫ್ಟ್ ಪಾರ್ಟೀಸ್ 0. 56 ಕ್ಷೇತ್ರಗಳ ಒಂದು ಚುನಾವಣಾ ಅರ್ಲಿ ಮುನ್ನಡೆ ಬರ್ತಾ ಇದೆ ತಮ್ಮ ಮುಂದೆ. ಪುದುಚೇರಿ ಬಿಜೆಪಿ 1. ಸೊ ಪುದುಚೇರಿ ಈಸ್ ಆಲ್ಸೋ ವೆರಿ ವೆರಿ ಈ ಬಾರಿ ತುಂಬಾನೇ ಒಂದ್ ಸ್ವಲ್ಪ ಗಮನ ಸೆಳೆದಿದೆ. ಯಾಕೆ ಅಂದ್ರೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಲ್ಲಿ ಎಂಟ್ರಿ ಆಗಿದೆ. ಮಾರ್ಟಿನ್ ಕ್ರಿಕೆಟ್ ಬೆಟ್ಟಿಂಗ್ ಟೈಕೂನ್ ಅಲ್ಲಿ ಎಂಟ್ರಿ ಆಗಿದ್ದಾರೆ. ಸೊ ಪಾಲಿಟಿಕ್ಸ್ ಗೆ ಬಂದಿದ್ದಾರೆ. ಸೊ ಮಾರ್ಟಿನ್ ಸಿಕ್ಕಾಪಟ್ಟೆ ಎಲ್ಲಾ ಪಕ್ಷಗಳಿಗೂ ದೇಣಿಗೆಯನ್ನ ಕೊಟ್ಟಂತವ್ರು. ಬಿಜೆಪಿ, DMK ಎಲೆಕ್ಟ್ರಲ್ ಬಾಂಡ್ ಡಾಟಾ ಹೊರಗಡೆ ಬಂದಾಗ ಸೊ ಅದು ಸ್ಯಾಂಟಿಯಾಗೋ ಮಾರ್ಟಿನ್ ಲಾಟ್ರಿ ಕಿಂಗ್ ಅವರು ಹಣೆ ಬರಹ ಏನಾಗುತ್ತೆ ಅಂತ ಪುದುಚೇರಿಯಲ್ಲಿ. ಸೊ ಅದು ಹಾಗಾಗಿನೇ ಪುದುಚೇರಿಯಲ್ಲಿ ಈ ಹೊಸ ಎಂಟ್ರಿಯಿಂದ ಒಂದ್ ಸ್ವಲ್ಪ ಕುತೂಹಲ ಇದೆ. ಸೊ ತಾವು ನೋಡ್ತಾ ಇದ್ದೀರಿ TMC ಇಟ್ಸ್ ನೆಕ್ ಟು ನೆಕ್ ಅಂತ ಅನಿಸ್ತಾ ಇದೆ ಅರ್ಲಿ ಮುನ್ನಡೆಗಳಲ್ಲಿ. ಸೊ ಹಂಗೆ ಇರಲಿದೆ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ ಪೋಲ್ಸ್ಟರ್ಸ್ ಗಳೇ ಆ ಪಲ್ಸ್ ಅನ್ನ ಕ್ಯಾಚ್ ಮಾಡ್ಕೊಳಕ್ ಆಗಿಲ್ಲ. ಹೀಗಾಗಿ ಕಡೆ ಕ್ಷಣದವರೆಗೂ ಅಲ್ಲಿ ಹೋರಾಟ ಇರುತ್ತೆ. ಸೊ ಹಾಗಾಗಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನನ್ನ ಕಲೀಗ್ಸ್. ನೋಡಿ ಸಾಹೇಬ್ರು ಅಲ್ಲಿ ಇದರಲ್ಲಿ ಝೂ ಅಲ್ಲಿ ವಿಹಾರವನ್ನ ನಡೆಸ್ತಾ ಇರೋ ರೀತಿಯಲ್ಲಿ ನನ್ನ ಕಲೀಗ್ಸ್ ಒಂದು ಕ್ರಿಯೇಟ್ ಮಾಡಿ ಫಲಿತಾಂಶವನ್ನ ಬಿಡ್ತಾ ಇದ್ದಾರೆ. ತಮಿಳುನಾಡು DMK 15, AIDMK 12, 4 TVK. ಸೊ ಇದೆಯಲ್ಲ, ಇದು ಒಂಥರ ಕಿಂಗ್ ಮೇಕರ್ ಆಗೋ ಲಕ್ಷಣಗಳು ಕಂಡು ಬರ್ತಾ ಇದೆ ಅಂತ ಅನ್ಸುತ್ತೆ. 4, 15, 12. ಥ್ಯಾಂಕ್ ಗಾಡ್ ದಾವಣಗೆರೆಯಲ್ಲಿ ಮೋಸ್ಟ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ ಅಂತ ಅನ್ಸುತ್ತೆ. ಅಂಚೆ ಮತಗಳ ಎಣಿಕೆಯಲ್ಲಿ ಕಾಂಗ್ರೆಸ್ ಮುನ್ನಡೆ. ಸೊ ಈ 2 ಬೈ ಎಲೆಕ್ಷನ್ ಅಲ್ಲಿ ತುಂಬಾ ಕುತೂಹಲ ಇರೋದು ದಾವಣಗೆರೆ ದಕ್ಷಿಣ. ಸಮರ್ಥ್ ಶಾಮನೂರು ಮತ್ತು ದಾಸ್ ಕರಿಯಪ್ಪ ಅವರ ನಡುವೆ ನಡೀತಾ ಇರುವಂತಹ ಈ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಇಡೀ ರಾಜ್ಯಾದ್ಯಂತ ಅತ್ಯಂತ ಕುತೂಹಲದ ವಿಷಯ.
ಅಂಚೆ ಮತಗಳ ಎಣಿಕೆಯಲ್ಲಿ ಸಮರ್ಥ ಶಾಮನೂರು ಮುಂದೆ ಇದ್ದಾರೆ. ಸೊ ಅಂಚೆ ಮತಗಳ ಎಣಿಕೆ ಫಲಿತಾಂಶ ಅಲ್ಲ, ಫಲಿತಾಂಶದ ಅರ್ಲಿ ಟ್ರೆಂಡ್ ಇನ್ನೇನೊಂದು ಅರ್ಧ ಗಂಟೆಯಲ್ಲಿ ಸೆಟ್ ಆಗಿಬಿಡುತ್ತೆ. ತಾವು ನೋಡ್ತಾ ಇರಬಹುದು. ನೋಡಿ, ಪುದುಚೇರಿಯಲ್ಲಿ ಕ್ವೈಟ್ ಕ್ಲಿಯರ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಬಿಜೆಪಿ 13, ಕಾಂಗ್ರೆಸ್ 4. ಜೋಸೆಫ್ ವಿಜಯ್ ಟಿವಿಕೆ ಮುನ್ನಡೆ. ಪಶ್ಚಿಮ ಬಂಗಾಳ 151. ನೋಡಿ ಟಫ್, ನೋಡಿ 72-79. ಕೇರಳ LDF 52, UDF 30. ಮೋಸ್ಟ್ಲಿ ಇದೇ ಟ್ರೆಂಡ್ ಸೆಟ್ ಆಗುತ್ತಾ ಮುಂದೆ? ಅದೇ ರೀತಿಯಾದಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ ಕೇರಳದಲ್ಲಿ. ತಮಿಳುನಾಡು DMK 15, AIDMK 12. ಇದು ಹಿಂಗೆ ಆಗಬಹುದಾ ಅಂತ. ಬಟ್ ಇವ್ರಿದಾರಲ್ಲ ಸಾಹೇಬ್ರು, ಇವ್ರು ಎಲ್ಲಿದ ಡೆಲ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಫಲಿತಾಂಶ ಡಿಪೆಂಡ್ ಆಗುತ್ತೆ ಅಂತ ಅನ್ನಿಸುತ್ತದೆ. ಸೊ ಈಗ ಬೇಗ ಬೇಗ ಬರ್ತಾ ಇದಾವೆ ಮುನ್ನಡೆಗಳು, ಆರಂಭಿಕ ಮುನ್ನಡೆಗಳು. ತಾವು ನೋಡಬಹುದು, ತಮಿಳುನಾಡಲ್ಲಿ DMK 15, AIDMK 12, TVK 4. ಕೇರಳದಲ್ಲಿ LDF 58, 45 ಆಗೋಯ್ತಲ್ಲೇನು, ಇನ್ನೇನು ಕೆಲವೇ ಕ್ಷೇತ್ರಗಳದ್ದು ಮುನ್ನಡೆ ಮಾತ್ರ ಬರ್ಬೇಕಾಗಿದೆ ಅಂತ ಅನ್ಸುತ್ತೆ. TMC ಅಂಡ್ BJP ನೆಕ್ ಟು ನೆಕ್ ಹೋಗ್ತಾ ಇದೆ ಅಲ್ಲಿ. ಸೊ ಕೇರಳದಲ್ಲಿ 140ರಲ್ಲಿ ಇಲ್ಲ ಅಪ್ಡೇಟ್ ಆಗ್ತಾ ಇದೆ ಕೇರಳದಲ್ಲಿ. ಸೊ ಕ್ವಿಕ್ ಆಗಿ ಕ್ಷಣಕ್ಕೂ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸೊ ತಾವು ಟಿವಿ ಸ್ಕ್ರೀನ್ ಮೇಲೆ ನೋಡ್ಬೋದು.